ಮಾಡ್ತಾನೆ ಇರ್ಬೋದು. ಸೇಮ್ ಇದೇ ರೀತಿಯಲ್ಲಿ ಇಂಡಿಯನ್ ಮಾರ್ಕೆಟ್ ಅನ್ನೋದು ಹಳ್ಳಿಯಲ್ಲಿ ಓಪನ್ ಮಾಡಿರೋ ರೆಸ್ಟೋರೆಂಟ್ ಆದರೆ, ಫಾರೆಕ್ಸ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು ಬೆಂಗಳೂರು ಸಿಟಿಯಲ್ಲಿ ಓಪನ್ ಮಾಡಿರೋ ರೆಸ್ಟೋರೆಂಟ್ ಆಗುತ್ತೆ. ಈ ಕ್ರಿಪ್ಟೋ ಮತ್ತು ಈ ಫಾರೆಕ್ಸ್ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಇಂಡಿಯನ್ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದ್ರೆ. ಇದರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ನಡೆಯೋ ಗ್ಯಾಮ್ಲಿಂಗ್ಸ್ ಆಗ್ಬೋದು, ಮ್ಯಾನಿಪುಲೇಟ್ ಅನ್ನೋದು ಕಮ್ಮಿ ಆಗುತ್ತೆ ಈ ಫಾರೆಕ್ಸ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ಸಲ್ಲಿ. ಇನ್ನು ಅಷ್ಟೇ ಅಲ್ಲದೆ ಈ ಫಾರೆಕ್ಸ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ ಅನ್ನೋದು 24 ಗಂಟೆ ಸಹ ಓಪನ್ನಲ್ಲೇ ಇರ್ತವೆ. ಇದರಿಂದ ನಿಮಗೆ ಯಾವ ಟೈಮಲ್ಲಿ ಕನ್ವೀನಿಯೆಂಟ್ ಆಗಿರುತ್ತೋ ನೀವು ಅದೇ ಟೈಮಲ್ಲಿ ಟ್ರೇಡಿಂಗ್ನ ಮಾಡ್ಕೊಬೋದು. ಇನ್ನು ಇಂಡಿಯನ್ ಮಾರ್ಕೆಟ್ ನೋಡೋದಾದರೆ ಬೆಳಗ್ಗೆ 9:15ರಿಂದ ಸಂಜೆ 3:30ರವರೆಗೆ ಮಾತ್ರ ಓಪನ್ನಲ್ಲಿರುತ್ತೆ. ಇದರಿಂದ ಜಾಬ್ ಮಾಡೋರು ಅದೇ ರೀತಿ ಸ್ಟೂಡೆಂಟ್ ಆಗಿದ್ದರೆ ಇದರಲ್ಲಿ ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಇದರಿಂದ ನಾನು ಹೇಳೋದೇನು ಅಂದರೆ, ಫಾರೆಕ್ಸ್ ಮತ್ತು ಕ್ರಿಪ್ಟೋ ಮಾರ್ಕೆಟ್ಸ್ ಅನ್ನೋದು ತುಂಬ ಬೆಟರ್ ಆಗಿರುತ್ತೆ ಟ್ರೇಡಿಂಗ್ ಮಾಡೋದಕ್ಕೆ ಇಂಡಿಯನ್ ಮಾರ್ಕೆಟ್ನ ಜೊತೆ ಕಂಪೇರ್ ಮಾಡಿದ್ರೆ.